ಈ ದಿನದ ದೇವರ ವಾಕ್ಯ ಕೀರ್ತನೆ 42 11ನೇ ವಚನ. ನನ್ನ ಮನವೇ, ನೀನು ಕುಗ್ಗಿ ಹೋಗಿರುವುದೇನು? ಹೀಗೆ ವ್ಯಥಪಡುವುದೇಕೆ? ದೇವರನ್ನು ನಿರೀಕ್ಷಿಸು. ಪ್ರಿಯ ದೇವಜನರೇ, ಈ ಬೆಳಗಿನ ಜಾವದಲ್ಲಿ ದೇವರು ನಿಮ್ಮನ್ನು ನೋಡುತ್ತಿದ್ದಾರೆ. ನೀವು ಕುಗ್ಗಿ ಹೋಗಿರುವಂಥ ಸಮಯದಲ್ಲಿ ನನ್ನನ್ನು ನಿರೀಕ್ಷಿಸಿರಿ. ನಾನು ನಿಮ್ಮನ್ನು ಎಲ್ಲ ಮನನೊಂದುವಿಕೆಯಿಂದ, ಎಲ್ಲ ವ್ಯಥೆಯಿಂದ ಬಿಡುಗಡೆ ಮಾಡುವೆನು. ಹೌದು, ಸೈತಾನನು ಅನೇಕ ವೇಳೆ ನಿಮ್ಮ ತಲೆಯಲ್ಲಿ ನೀನು ಯಾವ ಕೆಲಸಕ್ಕೆ ಬಾರದವರು, ನಿನ್ನ ಜೀವಿತದಲ್ಲಿ ಯಾವ ಅಭಿವೃದ್ಧಿ ಇಲ್ಲ, ನೀನು ಬದುಕಿರುವುದು ವ್ಯರ್ಥ ಎಂಬುದಾಗಿ ಅನೇಕ ವಿಧವಾದಂಥ ಕೆಟ್ಟ ಆಲೋಚನೆಯನ್ನು ತಂದು ಹಾಕುವಾತನಾಗಿದ್ದಾನೆ. ಆತನು ನಿಮ್ಮ ಜೀವಿತವನ್ನು ಕುಗ್ಗಿಸುವಾತನಾಗಿದ್ದಾನೆ. ನಿಮ್ಮ ಮನಸ್ಸನ್ನು ಕುಗ್ಗಿಸುವಾತನಾಗಿದ್ದಾನೆ. ಜನರ ಹಿಂಸೆಯ ಮಾತುಗಳನ್ನು ಆತನು ಜ್ಞಾಪಕಪಡಿಸುತ್ತಾನೆ. ಯಾರು ನಿನ್ನನ್ನು ಪ್ರೀತಿಸುವವರಿಲ್ಲ, ಎಲ್ಲರೂ ನಿನ್ನನ್ನು ಕೈಬಿಟ್ಟಿದ್ದಾರೆ, ನೀನು ಯಾಕೆ ಬದುಕಿದೀಯಾ ಎಂಬುದಾಗಿ ನಿಮ್ಮನ್ನು ಇನ್ನೂ ನೋವಿಗೆ ಗುರಿ ಮಾಡುವಾತನಾಗಿದ್ದಾನೆ. ಯಾಕೆಂದರೆ ಆತನು ಅನೇಕ ವರ್ತಿ ಸುಳ್ಳು ಹೇಳುವಾತನಾಗಿದ್ದಾನೆ. ಸೈತಾನನು ಸುಳ್ಳಿಗೆ ತಂದೆಯಾಗಿದ್ದಾನೆ. ಆತನ ಸ್ವರಕ್ಕೆ ನೀವು ಕಿವಿಗೊಡಬೇಡಿರಿ. ನೀವು ದೇವರ ಸ್ವರವನ್ನು ಕೇಳಿರಿ. ದೇವರು ನಿಮ್ಮನ್ನು ಎಲ್ಲ ಮನನೊಂದುವಿಕೆಯಿಂದಲೂ, ಎಲ್ಲ ವ್ಯಥೆಯಿಂದಲೂ, ಎಲ್ಲ ಕುಗ್ಗಿಸುವಿಕೆಯಿಂದಲೂ ಆತನು ಬಿಡುಗಡೆ ಮಾಡಿ ನಿಮಗೆ ಹರ್ಷೋಲ್ಲಾಸವನ್ನು ಅನುಗ್ರಹಿಸುವಾತನಾಗಿದ್ದಾನೆ. ಈ ಬೆಳಗಿನ ಜಾವದಲ್ಲಿ ಅಯ್ಯೋ ಏನಪ್ಪ, ಮತ್ತೆ ದಿನ ಪ್ರಾರಂಭವಾಯಿತು, ಈ ದಿನದಲ್ಲಿ ನನಗೆ ನೋವು, ಈ ದಿನದಲ್ಲಿ ನನಗೆ ಕುಂದುವಿಕೆ, ಈ ದಿನದಲ್ಲಿಯೂ ನನಗೆ ತುಂಬ ಬೇಸರಿಕೆ ಎಂಬುದಾಗಿ ನೀವು ಪ್ರಾರಂಭಿಸಬೇಡ್ರಿ. ದೇವರ ಸನ್ನಿಧಾನದಲ್ಲಿ ಹೋಗಿ ಪ್ರಾರ್ಥಿಸ್ರಿ. ಅಪ್ಪ, ನನಗಿರುವಂಥ ಈ ಕುಗ್ಗುವಿಕೆಯನ್ನು ತೆಗೆದುಹಾಕು ಸ್ವಾಮಿ. ಅಪ್ಪ, ನಿನ್ನ ಹರ್ಷೋಲ್ಲಾಸವನ್ನು ನನಗೆ ಅನುಗ್ರಹಿಸಿಕೊಡಪ್ಪ. ಇನ್ನು ಮುಂದೆ ಅಪ್ಪ, ನನ್ನ ಜೀವಿತದಲ್ಲಿ ಯಾವತ್ತೂ ಸಂತೋಷ ಇರಬೇಕು. ಎಲ್ಲ ದುಃಖವನ್ನು ತೆಗೆದುಹಾಕು, ಎಲ್ಲ ಮನನೊಂದುವಿಕೆಯನ್ನು ತೆಗೆದುಹಾಕು ಎಂಬುದಾಗಿ ಪ್ರಾರ್ಥಿಸುವಾಗ ದೇವರು ನಿಮ್ಮ ಪ್ರಾರ್ಥನೆಯನ್ನು ಕೇಳಿ ನಿಮಗೆ ಸದುತ್ತರ ಕೊಡುವಾತನಾಗಿದ್ದಾನೆ. ಆದ್ದರಿಂದ ಈ ವಾಕ್ಯವನ್ನು ನಂಬುವಂಥವರು ನನ್ನೊಟ್ಟಿಗೆ ಹೀಗೆ ಪ್ರಾರ್ಥನೆ ಮಾಡಿರಿ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿರುವಂಥ ತಂದೆ, ಅಪ್ಪ, ಈ ಬೆಳಗಿನ ಜಾವದಲ್ಲಿ ಸ್ವಾಮಿ, ಯಾರ್ಯಾರು ಮನಗೊಂದುವಿಕೆಯಿಂದ ಸ್ವಾಮಿ ಬೇಸತ್ತು ಹೋಗಿದ್ದಾರೋ ಅಪ್ಪ, ಅಂತ ನಿನ್ನ ಮಕ್ಕಳನ್ನು ಮುಟ್ಟು ಸ್ವಾಮಿ. ಅಪ್ಪ, ಅವರ ಜೀವಿತ ಸ್ವಾಮಿ ಈ ದಿನದವರೆಗೂ ದುಃಖದಲ್ಲಿ ಇದ್ದಿರಬಹುದು ಸ್ವಾಮಿ. ಈ ಕ್ಷಣದಿಂದಲೇ ಅಪ್ಪ ಅವರ ಜೀವಿತ ಮಾರ್ಪಡಬೇಕು ಸ್ವಾಮಿ. ಅವರ ಜೀವಿತದಲ್ಲಿ ಹರ್ಷೋಲ್ಲಾಸವನ್ನು ನೀನು ಅನುಗ್ರಹಿಸಿಕೊಡಪ್ಪ. ಸಂತೋಷದಿಂದ ತುಂಬಿಸಪ್ಪ. ಆನಂದವನ್ನು ಅವರಲ್ಲಿ ಉಂಟು ಮಾಡು ಕರ್ತನೆ. ರಾಜ, ಸೈತಾನನು ಅವರನ್ನು ಕುಂದಿಸುವಿಕೆಯಿಂದ ಕರ್ತನೆ, ಅವರು ಬಳಲಿ ಹೋಗಿರುವಾಗ ರಾಜ, ನಿನ್ನ ಬಲದಿಂದ ನಿನ್ನ ಮಕ್ಕಳನ್ನು ತುಂಬಿಸು ಸ್ವಾಮಿ ಕರ್ತರೆ. ನಿಮ್ಮ ಆನಂದವನ್ನು, ನಿಮ್ಮ ಸಂತೋಷವನ್ನು ಅವರಿಗೆ ಅನುಗ್ರಹಿಸಿಕೊಡಪ್ಪ. ಹಾಗೆ ಮಾಡುವ ದೇವರು ನೀವಾಗಿರುವುದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ತಂದೆ, ಆಮೇನ್. ದೇವರು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಹೇರಳವಾಗಿ ಆಶೀರ್ವದಿಸಲಿ. ಆಮೇನ್.